ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದ್ದಾರೆ, ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ, ನೀನೇರುವ ಮಲೆ ಸಹ್ಯಾದ್ರಿ, ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಕುಡಿಯುವ ನೀರ್ ಕಾವೇರಿ. ನಾವು ನಂಬರ್ 1 ಆಗಿದ್ವಿ. ಅವಾಗ ಸ್ಯಾಂಡಲ್ ಇಲ್ಲ ನಮ್ಮಲ್ಲಿ. ಮುಂಚೆ ನಾವೇ ಕೊಡ್ತಾ ಇದ್ವಿ ಸ್ಯಾಂಡಲ್. ನಾವಿರುವ ತಾಣವೇ ಗಂಧದ ಗುಡಿ. ನಾವು ಬೇರೆ ದೇಶದಿಂದ ಶ್ರೀಗಂಧವನ್ನ ಆಮದು ಮಾಡ್ಕೋತಾ ಇದ್ದೀವಿ, ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ. ಓಪನ್ನಲ್ಲಿದೆ, ಯಾವ ಕಡೆಯಿಂದನೂ ಹೋಗ್ಬೋದು, ಕದ್ಕೊಂಡು ಹೋಗ್ಬೋದು, ರಾತ್ರಿ ಹೋಗ್ಬೋದು, ಯಾರಿಗೆ ಕಾಣದೆ ಹೋಗ್ಬೋದು. ಆ ಪರಿಸ್ಥಿತಿಯಲ್ಲಿ ಹೋಗಿ ಕದೀತಾರೆ. ದೊಡ್ಡ ಶಿವಮೊಗ್ಗದಲ್ಲಿ ಇದ್ದರು ದೊಡ್ಡ ಲೀಡರ್ಸು, ಒಂದು 15-20 ವರ್ಷದಿಂದ ಮಾಡ್ತಾರೆ ಅಂತ ಸುದ್ದಿ ಇತ್ತು. ಈ ಗಂಧದ ಮರ ಸಾಗಿಸೋ ಕಳ್ಳರು ಬಹಳ ಅಪಾಯಕಾರಿ ಮನುಷ್ಯರು. ಬೈ ದ ಟೈಮ್ ಯು ಗೋ 5:30, 6 o'clock ಬೆಳಕಾಗ್ತದೆ. ಅವ್ರಿಗೆ ವೇಕಪ್ ಮಾಡಿ, ಇಟ್ಸ್ ಲೈಕ್ ಎ ಸರ್ಪ್ರೈಸ್. ನಾನು ಅಷ್ಟೇ ಮಿಸ್ಟರ್ ಆನಂದ್, ದೃಷ್ಟಿ ಇಟ್ಟೆ ಅಂದ್ರೆ ದುಷ್ಟನ ಹೀಗೆ ಹಿಡಿತು. ಬೇಲಿ ಅಂತ ಏನು ಇಲ್ವಾ? ಅಂದ್ರೆ ಯಾರು ಬೇಕಾದ್ರೂ ಬರ್ಬೋದು, ಕಳ್ತನ ಮಾಡ್ಕೊಬೋದು, ಹೋಗ್ಬೋದು, ಅಷ್ಟು ಫ್ರೀಡಮ್ ಇದೆಯಾ? ಅಷ್ಟು ಫ್ರೀಡಮ್ ಕೊಟ್ಬಿಟ್ಟಿದಾರ ಇಲ್ಲಿ? ಅದೇ ಶಿವಮೊಗ್ಗ ಕಡೆ ಸ್ವಲ್ಪ ನೊಟೋರಿಯಸ್ ಅವ್ರು ಅಟ್ಯಾಕ್ ಮಾಡೋದು. ನಮ್ಮವರು ಅಂದ್ರೆ ಡಿಪಾರ್ಟ್ಮೆಂಟ್ ಅಲ್ಲೇ ಇದ್ದವ್ರು ಯಾರೋ ಒಬ್ರು ಇನ್ಫಾರ್ಮೇಶನ್ ಕೊಡ್ತಾ ಇದ್ರು, ನಮ್ಗೆ ಶ್ರೀಗಂಧ ಇಲ್ಲ, ನಾವು ಬೇರೆ ಕಡೆಯಿಂದ ಒಂದು ಇಂಪೋರ್ಟ್ ಮಾಡ್ಕೋತಿದೀವಿ ಅನ್ನೋದು ನಿಜವಾಗ್ಲೂ ಇದು ಒಂಥರ ಹೊಸ ದಾರಿ ತೋರಿಸುವ ಖುಷಿಯಾನ. ಸೊ ಎಲ್ಲ ಪ್ರೀತಿಯ ರೈತ ವಿಜ್ಞಾನಿಗಳಿಗೆ ನಮಸ್ತೆ. ಇವತ್ತು ನಮ್ಮ ಜೊತೆ ಇದ್ದಾರೆ ವಿಶೇಷವಾದಂತಹ ಅತಿಥಿ. ಅವರೇ ಪುನಟಿ ಶ್ರೀಧರ್ ಸರ್, ಇಂಡಿಯನ್ ಫಾರೆಸ್ಟ್ ಸರ್ವಿಸ್ 1984 ಬ್ಯಾಚ್, ಕರ್ನಾಟಕ ಕ್ಯಾಡರ್. 36 ವರ್ಷಗಳ ಕಾಲ ಸತತವಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಹೆಡ್ ಆಗಿ ಕೆಲಸ ಮಾಡಿ, ಅಂದರೆ ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಲೀಡ್ ಆಗಿ ಕೆಲಸ ಮಾಡಿದ್ದಾರೆ. ಜೊತೆಗೆ ಪುನಟಿ ಶ್ರೀಧರ್ ಸರ್ 2020ರಲ್ಲಿ ರಿಟೈರ್ಡ್ ಆಗಿದ್ದಾರೆ. ಈಗ ಪ್ರಸ್ತುತ ಅವರು ಬ್ಯಾಂಬೂ ಸೊಸೈಟಿ ಆಫ್ ಇಂಡಿಯಾ ಚೇರ್ಮನ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಎಲ್ಲೆಲ್ಲಿ ಬರಪೀಡಿತ ಪ್ರದೇಶಗಳಿರುತ್ತೆ ಅಲ್ಲಿಗೆ 6 ಅಡಿಯಿಂದ 10 ಅಡಿ ಎತ್ತರದ ಒಂದು ತಳಿಗಳನ್ನು ಇಂಟ್ರೊಡ್ಯೂಸ್ ಕೂಡ ಮಾಡಿದ್ದಾರೆ. 53,000 ಹೆಕ್ಟೇರ್ನಷ್ಟು ಏನು ಕಾಡಿತ್ತು ಅದನ್ನು ಕನ್ಸರ್ವ್ ಮಾಡಿದ್ದಾರೆ, ಪ್ರೊಟೆಕ್ಷನ್ ಮಾಡಿದ್ದಾರೆ ಚಿಕ್ಕಮಂಗ್ಳೂರು ಏರಿಯಾದಲ್ಲಿ. ಮತ್ತು ಸ್ಯಾಂಡಲ್ವುಡ್ ಏನಂತ ನಾವು ಹೇಳ್ಬೋದು, ಒಂದೇ ವರ್ಷದಲ್ಲಿ 110 ಸ್ಮಗ್ಲಿಂಗ್ ವೆಹಿಕಲ್ಸ್ಗಳನ್ನ ಸೀಸ್ ಮಾಡಿದ್ದಾರೆ ಮತ್ತು ಆ ಮೇಜರ್ ನೆಟ್ವರ್ಕ್ನ ಡಿಸ್ಮ್ಯಾಂಟಲ್ ಮಾಡಿದ್ದಾರೆ. ತುಂಬ ಖುಷಿ ಇದೆ ಸರ್ ಅಚೀವ್ಮೆಂಟ್ಸ್ ಹೇಳೋದಕ್ಕೆ. ಮತ್ತು ವೆಸ್ಟರ್ನ್ ಘಾಟ್ಸ್ ಪ್ರೊಟೆಕ್ಷನ್ನು ಡಿಕೇಡ್ಸ್, ಅಂದರೆ ತುಂಬ ವರ್ಷಗಳು ತೊಗೊಂಡಿದೆ ಇದನ್ನು ತೊಗೊಂಬರೋದಕ್ಕೆ. ಅನ್ಶಿ ಶರಣ ಬಸವೇಶ್ವರ ಟೆಂಪಲ್ ಹತ್ರ ಏನು ಆಗ್ತಿತ್ತು ಅದನ್ನು ತಡೆಗಟ್ಟಿ ಅದನ್ನು ಕಂಪ್ಲೀಟ್ ವೆಸ್ಟರ್ನ್ ಘಾಟ್ಸನ್ನು ಒಂದು ಪ್ರೊಟೆಕ್ಟ್ ಮಾಡಿದ್ದಾರೆ ಸರ್. ಮೊಬೈಲ್ ಬೇಸ್ಡ್ ಅರ್ಲಿ ವಾರ್ನಿಂಗ್ ಅಲರ್ಟ್ಸನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ಸ್ ಟು ರೆಡ್ಯೂಸ್ ಕ್ರಾಪ್ ಲಾಸ್ ಮತ್ತು ಕ್ಯಾಶುಯಾಲಿಟೀಸ್ ಅದನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಡಿಜಿಟಲ್ ಫೈರ್ ಡಿಟೆಕ್ಷನ್ ಸಿಸ್ಟಮ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಹಾಗೆ ಇಂಟಿಗ್ರೇಟೆಡ್ ಆನ್ಲೈನ್ ಟ್ರಾನ್ಸಿಟ್ ಪರ್ಮಿಟ್ ಸಿಸ್ಟಮ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಫಾರ್ಮರ್ ಇನ್ಸೆಂಟಿವ್ಸ್ ಅಂಡರ್ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನಾ ಅದನ್ನು ಕೂಡ ರೈತರಿಗೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಮೇಜರ್ ಆಗಿ ಹೇಳಬೇಕು ಅಂತಂದರೆ ಎಷ್ಟೊಂದು ಮೈನಿಂಗ್ ಪ್ರಪೋಸಲ್ಸ್ಗಳನ್ನು ವೆಸ್ಟರ್ನ್ ಘಾಟ್ಸಲ್ಲಿ ನಡೀತಾ ಇದ್ದಂತಹ ಎಷ್ಟೊಂದು ಏನು ಹೇಳ್ತಾರೆ ಅಂದರೆ ಮೈನಿಂಗ್ ನಡೀತಾ ಇತ್ತು, ಅದನ್ನು ತುಂಬ ಸ್ಟ್ರಾಂಗ್ ಪೊಲಿಟಿಕಲ್ ಪ್ರೆಷರ್ ಇದ್ರೂ ಕೂಡ ಅದನ್ನು ಬ್ಲಾಕ್ ಮಾಡಿದ್ದಾರೆ. ಮತ್ತು ದ ಸ್ಪೀಕಿಂಗ್ ಆರ್ಡರ್ ವಾಸ್ ಅಪ್ಹೆಲ್ಡ್ ಬೈ ದ ಹೈಕೋರ್ಟ್ ಆ ಟೈಮಲ್ಲೇ. Contributions to bamboo sector, leading national advocacy for bamboo as a sustainable resource, bamboo village clusters, planting 1 lakh bamboos and supporting local industries, bamboo for Bengaluru, promoting bamboo based structures in public spaces, conducted 52 expert webinars available in YouTube and BSI websites, training programs, bamboo fest and promoting bamboo engineering in colleges, supporting small scale bamboo cottage industries. ಪುನಟಿ ಶ್ರೀಧರ್ ಸರ್ ಬಗ್ಗೆ ಹೇಳಬೇಕು ಅಂತಂದರೆ ಅವರ ಒಂದು ಏನು ಅಚೀವ್ಮೆಂಟ್ಸ್ ಇದೆ ಅದು ನೆನ್ಪಿಟ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಇದೆ. ಯಾಕಂದರೆ 36 ವರ್ಷಗಳ ಕಾಲ ಏನು ಅವರು ಒಂದು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಅವ್ರು ಏನು ಸರ್ವಿಸ್ ಕೊಟ್ಟಿದ್ದಾರೆ ಅದು ತುಂಬ ಶ್ಲಾಘನೀಯ. ಈಗಿರೋಂತಹ ಫಾರೆಸ್ಟಲ್ಲಿ ಸರ್ದು ಒಂದು ಕಾಂಟ್ರಿಬ್ಯೂಷನ್ ಏನಿದೆ ಅದು 100% ಇದೆ. ಅವರ ಒಂದು ಪೀರಿಯಡಲ್ಲಿ ಯಾವ ಥರ ಎನ್ಕ್ರೋಚ್ಮೆಂಟ್ ಆಗ್ತಿತ್ತು ಅದನ್ನು ಕೂಡ ಅವ್ರ ಲೆವೆಲಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಸ್ಟಾಪ್ ಮಾಡಿದ್ದಾರೆ. ಅಂದರೆ ಲೈಕ್ ಇನ್ಸ್ಪೈಟ್ ಆಫ್ ಎಷ್ಟೊಂದು ಪೊಲಿಟಿಕಲ್ ಪ್ರೆಷರ್ಸ್ ಬಂದ್ರೂ ಕೂಡ, ಮತ್ತು ಅವ್ರು ಹೇಳ್ತಾ ಇದ್ರು ಸರ್ ಮಲ್ಟಿಪಲ್ ಟ್ರಾನ್ಸ್ಫರ್ಸ್ ಆಗಿದೆ ನನಗೆ ನನ್ನ ಒಂದು ಪೀರಿಯಡಲ್ಲಿ, ಹಾಗಿದ್ರೂ ಕೂಡ ಅವರು ಬಿಟ್ಟಿಲ್ಲ. ಯಾಕಂದರೆ ಪ್ರಾಮಾಣಿಕತೆನೇ ಒಂದು ಮುಖ್ಯ ಒಂದು ಉದ್ದೇಶವಾಗಿ ತನ್ನ ಜೀವನದಲ್ಲಿ ಇಟ್ಕೊಂಡು ಸುಮಾರು ಒಂದು ಅಚೀವ್ಮೆಂಟ್ಸನ್ನು ಮಾಡಿದ್ದಾರೆ. ಇವತ್ತು ನಮ್ಮ ಈ ಒಂದು ಪಾಡ್ಕಾಸ್ಟಲ್ಲಿ ವಿಶೇಷ ಅತಿಥಿಯಾಗಿ
ಪುನಟಿ ಶ್ರೀಧರ್ ಸರ್ ಇದ್ದಾರೆ. ಬನ್ನಿ ಅವರನ್ನು ವೆಲ್ಕಮ್ ಮಾಡೋಣ. ಸರ್ ವೆಲ್ಕಮ್ ಸರ್. ನಮಸ್ತೆ ಅಶ್ವನುಪ್ರಮ ಅವರೇ. ಥ್ಯಾಂಕ್ ಯು ಸರ್. ಇಟ್ಸ್ ಎ ಪ್ಲೆಷರ್ ಟು ಬಿ ಹಿಯರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು. ಸರ್ ತುಂಬ ಧನ್ಯವಾದಗಳು ನೀವು ಇಲ್ಲಿಗೆ ಬಂದಿದ್ದು. ಅಂದರೆ ನಾನು ತುಂಬ ಯೋಚನೆ ಮಾಡ್ತಿದ್ದೆ, ಒಂದು ರೈತರಿಗೆ ಈ ಒಂದು ಕಾಡು ಕೃಷಿ ಮಾಡೋದು ಅಥವಾ ಒಂದು ತೋಟಗಾರಿಕೆ ಬೆಳೆಗಳನ್ನು ಬೆಳ್ಕೊಂಡು ಕೂಡ ಯಾವ ಥರ ಒಂದು ಕಾಡು ಜಾತಿಯ ಮರಗಳನ್ನು ಬೆಳೆಸಬಹುದು, ಅದನ್ನೆಲ್ಲ ಒಂದು ಮನಸ್ಸಲ್ಲಿ ಇಟ್ಕೊಂಡು ಈಗಿನ ಒಂದು ಪ್ರಸ್ತುತ ಸಿಚುವೇಷನಲ್ಲಿ ರೈತರುಗಳು ಬೆಳೆಯೋದ್ರಿಂದ ಅವ್ರಿಗೇನು ಅನುಕೂಲ ಆಗತ್ತೆ ಮತ್ತು ಯಾವ ಥರ ಅವರು ಅದನ್ನು ಒಂದು ಇವಾಗ ಫಾರ್ ಎಕ್ಸಾಂಪಲ್ ಶ್ರೀಗಂಧ ಬೆಳಿಬೋದು ಅಥವಾ ಬೇರೆ ಕಾಡು ಜಾತಿಗಳ ಬೆಳೆದರೂ ಕೂಡ ಅದನ್ನು ಯಾವ ಥರ ಅವರು ಒಂದು ಪ್ರೊಟೆಕ್ಷನ್ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಈ ಒಂದು ಪಾಡ್ಕಾಸ್ಟನ್ನು ಇಟ್ಕೊಂಡಿರೋವಂತಹದ್ದು. ನನ್ನ ಮೊದಲನೇ ಒಂದು ಪ್ರಶ್ನೆ ಬಂದು, ಸರ್ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದ್ದಾರೆ ಕರ್ನಾಟಕ ಒಂದು ಶ್ರೀಗಂಧದ ನಾಡು ಅಂತ ಹೇಳಿ. ಅಂದರೆ ನೀ ಮುಟ್ಟುವ ಪ್ರತಿಯೊಂದು ಮರನೂ ಕೂಡ ಶ್ರೀಗಂಧದ ಮರ ಅಂತ ಅವರು ಪದ್ಯದಲ್ಲೇ ಹೇಳಿಬಿಟ್ಟಿದ್ದಾರೆ. ಹಾಗಿದ್ದಾಗ ನಾವು ಬೇರೆ ದೇಶದಿಂದ ಶ್ರೀಗಂಧವನ್ನು ಆಮದು ಮಾಡ್ಕೋತಾ ಇದ್ದೀವಿ, ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ. ಅಂದರೆ ಹಳೆ ಶ್ರೀಗಂಧ ಎಲ್ಲ ಏನಾಯಿತು ಸರ್? ಹಳೆ ಶ್ರೀಗಂಧ ಎಲ್ಲ ಸ್ಮಗಲಾಗಿ ಹೋಗಿದೆ. ಓಕೆ, ಈಗ ಒಂದು ಉದಾಹರಣೆ ಕೊಡ್ತೇನೆ. ಒಬ್ಬರು ಮನೆಯಲ್ಲಿ ಒಂದು ಅಲ್ಮಾರಲ್ಲಿ ಒಂದು ಲಾಕರಲ್ಲಿ ಒಡವೆ ಇಟ್ಟಿರ್ತಾರೆ. ಸೊ ಮನೆಯಲ್ಲಿ ಮತ್ತು ಇನ್ನೊಂದು ರೂಮು, ಆ ರೂಮ್ ಒಳಗಡೆ ಒಂದು ಅಲ್ಮಾರ ಒಳಗಡೆ ಒಂದು ಮತ್ತೆ ಸೇಫ್ ಲಾಕರ್ ಮತ್ತು ಅದರೊಳಗಡೆ ಒಡವೆ. ಆದರೂ ಜನ ಬಂದು ಹೊಡ್ಕೊಂಡು ಅದನ್ನು ಕದ್ದುಕೊಂಡು ಹೋಗುವ ಪರಿಸ್ಥಿತಿ ಇದೆ, ನಡೀತಾ ಇದೆ, ಆಗ್ತಾಯಿದೆ. ಒಡವೆಗೋಸ್ಕರ ಯಾಕೆ ಬಂದರು? ಅದ್ರ ಬೆಲೆ ಜಾಸ್ತಿ. ಈಗ ಕೆಲವು ಮರಗಳು ಜಂಗಲಲ್ಲಿ ಓಪನ್ ಆಗಿ, ಯಾವುದು ಮನೆ ಇಲ್ಲ ಅಥವಾ ಲಾಕರ್ ಇಲ್ಲ ಅಥವಾ ಅಲ್ಮಾರೆ ಇಲ್ಲ, ಓಪನಲ್ಲಿದೆ. ಒಂದು ಶ್ರೀಗಂಧದ ಮರ 1 ಲಕ್ಷ 2 ಲಕ್ಷ ಬೆಳೆಬಾಳುವಷ್ಟು ಮರ, ಟೀಕ್ ತೇಗದ ಮರ, ಬೀಟೆ ಮರ, ಇವೆಲ್ಲ ಕೂಡ ಹೊನ್ನೆ ಆಗಲಿ ಮತ್ತು ಜಂಗಲಲ್ಲಿ ನಮ್ಗೆ ಸಿಕ್ಕುವಂಥದ್ದು ನಂದಿ, ಮತ್ತಿ, ಹುನ್ನೆ, ಹುನಾಲ್, ಇವೆಲ್ಲ ಆಲ್ ದಿಸ್ ದೇ ಹ್ಯಾವ್ ಅದಕ್ಕೆ ಬೆಲೆ ಇದೆ, ಸಾಕಷ್ಟು ಬೆಲೆ ಇದೆ, ಜನಕ್ಕೆ ಆ್ಯಕ್ಸಸ್ ಇದೆ. ಸಾವಿರಾರು ಸ್ಕ್ವೇರ್ ಕಿಲೋಮೀಟರ್ಸ್ ಏರಿಯಾ, ಸಾವಿರಾರು ಹೆಕ್ಟೇರ್ಸ್ ಏರಿಯಾ, ಮತ್ತು ಒಂದು ಏರಿಯಾಗೆ ಒಬ್ಬ ಗಾರ್ಡ್. ಓಕೆ, ಒಂದು ಗಾರ್ಡ್ 5,000ರಿಂದ 10,000 ಹೆಕ್ಟೇರ್ಗೆ ಒಬ್ಬ ಗಾರ್ಡ್. ಓಕೆ, ಹಾಗೆ ಮತ್ತು ಅವ್ರ ಮೇಲೆ 3-4 ಗಾರ್ಡ್ ಸೇರಿದರೆ ಒಂದು ಸೆಕ್ಷನ್ ಅಂತ, ಒಬ್ಬ ಸೆಕ್ಷನ್ ಫಾರೆಸ್ಟ್ರು, ಹಾಗೆ ಇದೆ. ಸೊ ಈ ಪರಿಸ್ಥಿತಿಯಲ್ಲಿ ಏನಂದರೆ, ಈಗ ನಾವು ಬೇರೆ ಬೇರೆ ಪ್ರೊಟೆಕ್ಷನ್ಗೆ ಸಾಕಷ್ಟು ವ್ಯವಸ್ಥೆ ಮಾಡಿಟ್ಟಿದ್ವಿ. ಆದರೂ ಸಿಂಪಲ್ ಮನೆಯಲ್ಲಿ ಒಬ್ಬ ಹೋಗಿ, ಅದು ಸಿಟಿಯಲ್ಲಿ ಅಥವಾ ಒಂದು ಹಳ್ಳಿಯಲ್ಲಿ ಜನರ ಮಧ್ಯದಲ್ಲಿ ಹೋಗಿ ಕಳ್ತನ ಮಾಡೋ ಪರಿಸ್ಥಿತಿ ಇದ್ದಾಗ, ಇಲ್ಲಿ ಓಪನ್ನಲ್ಲಿದೆ, ಜಂಗಲ್ ಓಪನ್ನಲ್ಲಿದೆ, ಯಾವ ಕಡೆಯಿಂದನೂ ಹೋಗ್ಬೋದು, ಕದ್ಕೊಂಡು ಹೋಗ್ಬೋದು, ರಾತ್ರಿ ಹೋಗ್ಬೋದು, ಯಾರಿಗೆ ಕಾಣದೆ ಹೋಗ್ಬೋದು. ಆ ಪರಿಸ್ಥಿತಿಯಲ್ಲಿ ಹೋಗಿ ಕದೀತಾರೆ. ಸೊ ನಡೆದಿದ್ದೇನೆ. ಸ್ಯಾಂಡಲ್ಗೆ ಭಾಳ ವ್ಯಾಲ್ಯೂ ಇತ್ತು. ಸೊ ಅದು ಅವ್ರದ್ದು ಸ್ಪೆಷಾಲಿಟಿ. ಮೈನ್ಲಿ ಮಳೆಗಾಲದಲ್ಲಿ ಮಳೆ ಶಬ್ದ ಬರುವ ಟೈಮಲ್ಲಿ ಹೆಚ್ಚು ಮಾಡ್ತಾಯಿದ್ರು ರಾತ್ರಿ ಹೊತ್ತು. ಯಾಕಂದರೆ ಅವಾಗ ಇದು ಇಟ್ಕೊಂಡು ಇಟ್ಕೊಂಡು ಅದನ್ನು ಕಟ್ ಮಾಡೋದು, ಏನು ಶಬ್ದ ಇದ್ರೂ ಮಳೆಯಲ್ಲಿ ಹೋಗ್ತಾಯಿತ್ತು. ಸೊ ಹಾಗೆ ಹೋಗಿ ಕಟ್ ಮಾಡಿಕೊಂಡು ಮತ್ತು ಅದನ್ನು ಪೀಸ್ ಮಾಡಿಕೊಂಡು ಆಮೇಲೆ ಏನೊಂದು ಬ್ಯಾಗಲ್ಲಿ, ಚೀಲದಲ್ಲಿ ಅಥವಾ ತಲೆ ಮೇಲೆ ಹಾಕ್ಕೊಂಡು ತೊಗೊಂಡೋಗಿ ಎಲ್ಲೋ ಒಂದು ಕಡೆ ಸಂಗ್ರಹಣೆ ಮಾಡಿ ಆಮೇಲೆ ಕಾರ್ಸಲ್ಲಿ ಸಾಗಿಸ್ತಾಯಿದ್ರು. ಅವರು ಲೋಕಲ್ ಯಾರು ಇರ್ತಾರೆ ಅವರು ಎಲ್ಲ ಒಬ್ಬ ಸಂಗ್ರಹಣೆ ಮಾಡ್ತಾನೆ. ಆಮೇಲೆ ಬ್ಯಾಂಗ್ಳೂರು ಕಡೆಯಿಂದ ಗಾಡಿಗಳು ಬರ್ತಾಯಿರೋದು. ಆವಾಗ ನಾನು ಹೇಳ್ತಾ 1986-87 ನಾನು ಹೊಸದಾಗಿ ಇಲ್ಲಿ ಬಂದಾಗ, ಈ ಸ್ಟೇಟ್ಗೆ ಬಂದಿದ್ದು ನೋಡಿದ್ದು. ಸೊ ಅದರಲ್ಲಿ ಹಾಕ್ಕೊಂಡು ಮತ್ತು ಅವ್ರು ಹೋಗಿಬಿಡ್ತಾರೆ, ಆರಾಮಾಗಿ ಹೋಗ್ತಾರೆ. ಯಾವಾಗ ನಾವು ಎಚ್ಚರ ಆಗ್ತೀವಿ, ನಮಗೆ ಗೊತ್ತಾಗಿ, ನಾನು ಒಂದೇ ವರ್ಷದಲ್ಲಿ ಆವಾಗ 110 ವೆಹಿಕಲ್ಸ್ ಹಿಡಿದಿದ್ವಿ ಅಂತ ನಾನು ತಿಳಿಸಿದ್ನಲ್ವ. ನಾವು ಡೇ ಟೈಮು ಮತ್ತು ನೈಟ್ ಟೈಮ್ 5 ವೆಹಿಕಲ್ಸ್ ರೋಡ್ ಮೇಲೆ ಇಡ್ತಾಯಿದ್ವಿ. ಡೇ ಟೈಮ್ 5 ವೆಹಿಕಲ್ಸ್, ನೈಟ್ ಟೈಮ್ ನಮ್ಮ ಡಿವಿಷನಲ್ಲಿ. ಅದೇ ವೆಹಿಕಲ್ ಅಂದರೆ ಡೇ ಟೈಮ್ 1 ಟೀಮ್, ನೈಟ್ ಟೈಮ್ 1 ಟೀಮ್, ಬಟ್ 5 ಕಡೆ 5 ಗಾಡಿಗಳು ಹಾಗೆ. ಮತ್ತು ರ್ಯಾಂಡಮ್ ಚೆಕ್, ಇನ್ಫಾರ್ಮೇಷನ್ ಇದ್ದರೆ ಸ್ಪೆಸಿಫಿಕ್ ಚೆಕ್.
ಅಂದರೆ ಕೆಲವರು ಇನ್ಫಾರ್ಮೆಂಟ್ಸ್ ಇರ್ತಾರೆ, ಫೋನ್ ಮಾಡಿ ತಿಳಿಸ್ತಾರೆ, ಸರ್ ಇಂಥ ಕಡೆ ಇವತ್ತಿಂಥ ಕಡೆ ಗಾಡಿ ಬರ್ತದೆ ಅಂತ. ಸೊ ಅಂಥ ಇನ್ಫಾರ್ಮೇಷನ್ ಇದ್ದಾಗ ಆ ಕಡೆ ನಿಗಾ ಇಡ್ತೀವಿ. ಅದಕ್ಕೆ 2-3 ದಾರಿ ಇದೆ, 2-3 ದಾರಿಗೆ ನಾವು ಬ್ಲಾಕ್ ಮಾಡಿಕೊಂಡು ಗಾಡಿ ಹೋಗುವಾಗ ಬಿಡೋದು, ವಾಪಸ್ ಹೋಗುವಾಗ ನಿಲ್ಲಿಸೋದು ಅಂಥದ್ದು. ಮತ್ತು ಇದರಲ್ಲಿ ನಾರ್ಮಲಿ ಹೈ ಸ್ಪೀಡ್ ಚೇಸ್ ಆಗ್ತದೆ. ಓಕೆ. ಹೈ ಸ್ಪೀಡ್ ಚೇಸ್ ಸಿನಿಮಾಲ್ಲಿ ಏನು ನೋಡಿರ್ತೀರಿ ಅಂಥವು ಚೇಸ್ ಆಗಿ, ಮತ್ತು ನಮ್ಮವ್ರು ಅದಕ್ಕೆ ಸಮ್ಟೈಮ್ಸು ಆ ಟೈರ್ಸ್ ಮೇಲೆ ಫೈರ್ ಮಾಡಿ ಅದನ್ನು ಹಿಡ್ಕೊಂಡು ಹಾಗೆ. ಸೊ ಕೆಲವು ಸತಿ ಮಿಸ್ ಆಗ್ತದೆ, ಭಾಳ ಸತಿ ಹಿಡ್ಕೊಳ್ತೀವಿ. ಯಾಕಂದರೆ ನಾವು ಆಲ್ರೆಡಿ ಆಗಿದೆ ಸರ್, ಅಂದರೆ ಹೆಂಗೆ ಮೂವಿನಲ್ಲಿ ತೋರಿಸ್ತಾರೆ ಅದೇ ಥರನೇ. ಓಕೆ. ಸೊ ಒಂದೊಂದು ಸಲ ಈಗ ಚೇಸ್ ಮಾಡ್ತಾ ಇದ್ದೀವಿ, ಅಫ್ಕೋರ್ಸ್ ವೈರ್ಲೆಸ್ ಇದೆ, ಎಲ್ಲರಿಗೂ ಇನ್ಫಾರ್ಮೇಷನ್ ಇದೆ. ಈ ಕಡೆಯಿಂದ ಚೇಸ್ ಮಾಡ್ತಾಯಿದ್ರೆ ಈಗ ಸಪೋಸ್ 2-3 ರೂಟ್ಸ್ ಇದ್ರೆ ಎಲ್ಲ ನಮ್ಮ ಗಾಡಿಗಳು ಬೇರೆ ಕಡೆನೂ ಬಂದು ಕವರ್ ಮಾಡಿ ಹಿಡ್ಕೊಂಡೋದು ಭಾಳ ಸಲ ಆಯಿತು ಅವಾಗ ಆಗಿದೆ. ಓಕೆ. ಹಾಗೆ. ಸೊ ಅಷ್ಟಿದ್ರು ಆವಾಗ ಏನು ಮಾಡ್ತಾಯಿದ್ರು, ನಾವು ಎಚ್ಚರ ಆಗಿದ್ವಿ, ಡಿಪಾರ್ಟ್ಮೆಂಟ್ ಮಾಡ್ತಾಯಿದೆ ಅಂದಾಗ ಅವರು ದೆನ್ ಅವ್ರದ್ದು ಸ್ಟ್ರಾಟಜಿ ಚೇಂಜ್ ಮಾಡ್ತಾರೆ. ಹೌದಾ? ಹಾಂ, ಅವ್ರ ಸ್ಟ್ರಾಟಜಿ ಏನಂದರೆ ಫಸ್ಟ್ ಅವನು ಮೋಟ್ರ್ ವೆಹಿಕಲ್ ಪೈಲಟ್ ಹೋಗ್ತಾನೆ. ಓಕೆ. ಹಿಂದೆ ಗಾಡಿ ಬರ್ತಾಯಿದ್ರೆ ಒಂದು 5-6 ಕಿಲೋಮೀಟ್ರ್ ಮುಂದೆ ಅಥವಾ 10 ಕಿಲೋಮೀಟರ್ಸ್ ಎರ್ಲಿ ಹೋಗ್ಬಿಡ್ತಾನೆ. ಖಾಲಿ ಇದೆಯಾ ಇಲ್ವಾ, ಖಾಲಿ ಇದೆ ಅನ್ನೋದು ಹೋಗ್ಬಿಡ್ತಾನೆ. ಹಿಂದ್ಗಡೆ ಗಾಡಿ ಹೋಗ್ತದೆ. ಇಲ್ಲ ಅಂದರೆ ಈಗ ನಾವು ಚೆಕ್ಕಿಂಗ್ ಇದ್ದರೆ ಮೋಟ್ರ್ ಬೈಕ್ಸ್ಗೆ ನಾವು ಡೌಟ್ ಇದ್ದರೆ ಚೆಕ್ ಮಾಡ್ತಿಲ್ಲ ಅಂದರೆ ಹೋಗೋದು, ವಾಪಸ್ ಹೋಗೋದು. ಆವಾಗ ಮೊಬೈಲ್ಸ್ ಇದ್ದಿಲ್ಲ, ಸೊ ವಾಪಸ್ ಹೋಗಿ ತಿಳಿಸೋದು. ದೆನ್ ಚೇಂಜ್ ದ ರೂಟ್. ಸೊ ಹೀಗೆ ಆ್ಯಕ್ಚುಲಿ ನಾವು ಸ್ಟ್ರಿಕ್ಟಾಗಿ ಮಾಡಿದಾಗ ಒಂದು 2 ತಿಂಗಳು ಎಲ್ಲ ನಿಂತು ಒಂದು ಗಾಡಿ ಸಿಕ್ಕಲಿಲ್ಲ. ಅವ್ರಿಗೆ ಅರ್ಥ ಆಗ್ತಾಯಿಲ್ಲ ನಾವೇನು ಮಾಡ್ತಾಯಿದ್ವಿ, ಮತ್ತು ಫುಲ್ ಟೈಟ್ ಆಗಿದ್ವಿ. ದೆನ್ ದೇ ಸ್ಟಾರ್ಟೆಡ್ ಮತ್ತೆ ಇಂಥವು ಸ್ಲೋಲಿ. ದೆನ್ ಆವಾಗ ಮತ್ತು ನಾವು ಅದನ್ನು ಕೌಂಟ್ರ್ ಮಾಡಿಕೊಂಡು ನಮ್ಮ ಇನ್ಫಾರ್ಮೆಂಟ್ಸು ಅದೆಲ್ಲ ನೋಡಿಕೊಂಡು ಮತ್ತು ಗಾಡಿಗಳು ಹಿಡಿಯೋದು, ಅಥವಾ ಲೋಕಲ್ ಸ್ಟಾಕಿಸ್ ಯಾರು, ಅವ್ರ ಮನೆ ರೇಡ್ ಮಾಡಿ ಅವ್ರಿಗೆ ಅರೆಸ್ಟ್ ಮಾಡೋದು. ಲೋಕಲ್ ಲೀಡರ್ಸ್ ಯಾರು, ದೊಡ್ಡ ಶಿವಮೊಗ್ಗದಲ್ಲಿದ್ದರು ದೊಡ್ಡ ಲೀಡರ್ಸು, ಒಂದು 15-20 ವರ್ಷದಿಂದ ಮಾಡ್ತಾರೆ ಅಂತ ಸುದ್ದಿ ಇತ್ತು. 15-20 ವರ್ಷದಿಂದ ದೊಡ್ಡ ಲೀಡರ್ಸು. ಮತ್ತು ಅಲ್ಲಿಗೆ ಅವ್ರದ್ದೆಲ್ಲ ಕಂಪ್ಲೀಟ್ ಅವ್ರ ಇನ್ಫಾರ್ಮೇಷನ್ ತೊಗೊಂಡು ಅವ್ರ ಬಗ್ಗೆ ಸ್ಟಡಿ ಮಾಡಿಕೊಂಡು, ಮತ್ತು ಇವಾಗ ಮನೆಯಲ್ಲಿ ಮೆಟೀರಿಯಲ್ ಇಟ್ಟಿದ್ದಾರೆ ಅಂದಾಗ ರೈಡ್ ಮಾಡ್ಕೊಂಡು, ಯಾವಾಗಲೂ 5 ಗಂಟೆಗೆ ರೈಡ್ ಮಾಡೋದು, ಬೆಳಿಗ್ಗೆ 5-6 ಗಂಟೆಗೆ ಎರ್ಲಿ ಮಾರ್ನಿಂಗ್. ಯಾಕೆ ಸರ್ ಆ ಟೈಮಲ್ಲೇ ಮಾಡೋದು? ಅಂದರೆ ಅವರು ಜಸ್ಟ್ ಯು ಆರ್ ವೇಕಿಂಗ್ ದಮ್ ಅಪ್. ಬೈ ದ ಟೈಮ್ ಯು ಗೋ 5-5:30, 6 o'clock ಬೆಳಕಾಗ್ತದೆ. ಅವ್ರಿಗೆ ವೇಕಪ್ ಮಾಡಿ ಇಟ್ಸ್ ಲೈಕ್ ಎ ಸರ್ಪ್ರೈಸ್. ಅದು ಹೋಗೋದು ಮಾಡೋದು. ಬಟ್ ಮೆನಿ ಟೈಮ್ಸ್ ಇನ್ಫಾರ್ಮೇಷನ್ ಹೋಗ್ತಾ ಇತ್ತು. ಮೇ ಬಿ ನಮ್ಮ ಕಡೆ ನಮ್ಮ ಕೆಲವರು ಸಂಬಡಿ ವುಡ್ ಇನ್ಫಾರ್ಮ್ ಡಿಪಾರ್ಟ್ಮೆಂಟಲ್ಲೇ ಇದ್ದವ್ರು ಯಾರೋ ಒಬ್ಬರು ಇನ್ಫಾರ್ಮೇಷನ್ ಕೊಡ್ತಾ ಇದ್ರು. ಆಗ್ತಾಯಿತ್ತು. ಆ ಟೈಮಲ್ಲಿ ಅವ್ರು ಏನಾದರೂ ಮನೆಯಲ್ಲಿದ್ದರೆ ಬಿಸಾಕ್ತಾಯಿದ್ರು ಹೊರಗಡೆ ಹಾಗೆ. ಸೊ ರೆಡ್ ಹ್ಯಾಂಡೆಡ್ ಸಿಗ್ತಾ ಇದ್ದಿಲ್ಲ, ಮೆಟೀರಿಯಲ್ ಜೊತೆ ಸಿಗ್ತಾ ಇಲ್ಲ. ಅದು ಮಾಡಿ 2-3 ಸತಿ ಮಾಡಿದ್ದೇನೆ. ಲಾಸ್ಟಲ್ಲಿ ದೇರ್ ಆರ್ 2 ಮೇಜರ್ ಫೆಲೋಸ್. ಅವ್ರಿಗೆ ನಾವು ಮಾಡೋದೇನು ಮಾಡಿ ನೆಕ್ಸ್ಟ್ ಪಕ್ಕದ ಡಿವಿಷನಿಂದ ಸ್ಟಾಫ್ ತರಿಸಿದೆ. ಗೊತ್ತಿತ್ತು, ಇನ್ಫಾರ್ಮೇಷನ್ ವಾಸ್ ಕರೆಕ್ಟ್. ಸೊ ಪಕ್ಕದ ನಮ್ಮ ಅಲ್ಲಿ ಲೋಕಲ್ ಶಿವಮೊಗ್ಗ ನಾನು ಹೇಳ್ತಾರೆ, ಶಿವಮೊಗ್ಗ ಅವ್ರು ಯಾರಿಗೂ ಕರ್ಕೊಂಡಿಲ್ಲ. ಓನ್ಲಿ ಒನ್ ACF ವಾಸ್ ದೇರ್, ಹೂ ವಾಸ್ ವೆರಿ ಗುಡ್. ಅಯ್ಯಪ್ಪ, ಹಿ ವುಡ್ ಲೀಡ್ ಆಲ್ ದ ರೈಡ್ಸ್. ಸೊ ಅಪ್ಪನ ಇಟ್ಕೊಂಡು ಹೋಗಿ ಅರ್ಲಿ ಮಾರ್ನಿಂಗ್ ರೈಡ್ ಮಾಡಿದರೆ ಸಿಕ್ತು, ಮೆಟಲ್ ಸಿಕ್ತು. ಅವ್ರಿಗೆ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿ ಎಲ್ಲ ಮಾಡಿದ್ವಿ. ಸೊ ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ನಾನು ಹೇಳಿದ್ದೀನಲ್ವಾ, ಭಾಳಷ್ಟು ಬೆಲೆ ಇದೆ. ಸೊ ಜನ ಹೋಗ್ತಾರೆ, ಕಡಿತಾರೆ, ಕದ್ಕೊಂಡು ತೊಗೊಂಡೋಗ್ತಾರೆ. ಆದ್ದರಿಂದ ಸ್ಯಾಂಡಲ್ ಆಲ್ಮೋಸ್ಟ್ ನ್ಯಾಚುರಲ್ ಅಲ್ಲಿ ಮೆಚ್ಯೂರ್ ಟ್ರೀಸ್ ಇಲ್ಲ. ಜಂಗಿಲಲ್ಲಿ ಸರ್ಕಾರದ ಜಾಗಗಳಲ್ಲಿ ಎಲ್ಲಿ ಮೆಚ್ಯೂರ್ ಟ್ರೀಸ್ ಇಲ್ಲ. 10-15 ವರ್ಷ ಟೈಮ್ಗೆ ಒಳಗಡೆ 8-9 ಇಯರ್ಸ್ 8-9ನೇ ವರ್ಷ ಟೈಮ್ಗೆ ಆ ಒಳಗಡೆ ಹಾರ್ಟ್ ವುಡಲ್ಲಿ ಆಯಿಲ್ ಸೇರ್ತದೆ. ಆವಾಗಿಂದ ಪ್ರತಿ ವರ್ಷ ಆಯಿಲ್ ಪ್ರೊಡ್ಯೂಸ್ ಆಗಿ ಅದರಲ್ಲಿ ಸೇರ್ತಾ ಇರ್ತದೆ. ಮೇಯ್ನ್ ನಮಗೆ ಸ್ಮೆಲ್ ಸುವಾಸನೆ ಬರೋದು ಆಯಿಲ್. ಸೊ 8 ಇಯರ್ಸ್ 9 ಇಯರ್ಸ್ ತನಕ ಪ್ರಾಬ್ಲಮ್ ಇಲ್ಲ. 8 ಇಯರ್ಸ್ 9 ಇಯರ್ಸ್ ತನಕ ಏನು ಪ್ರಾಬ್ಲಮ್ ಅದರಲ್ಲಿ ಏನಿಲ್ಲ, ಅಷ್ಟು ವ್ಯಾಲ್ಯೂಬಲ್ಸ್ ಏನಿಲ್ಲ, ವ್ಯಾಲ್ಯೂಬಲ್ ಮೆಟೀರಿಯಲ್ ಇಲ್ಲ, ಅದರಿಂದ ಏನು ಪ್ರಾಬ್ಲಮ್ ಇಲ್ಲ. ದೆನ್ ಆದ ನಂತರ ಅದ್ರ 13-14-15 ಇಯರ್ಸ್ ಆ ಟೈಮ್ಗೆ ಸ್ಯಾಂಡ್ಲ್ವುಡ್ ಸೇರ್ತದೆ ಒಳಗಡೆ, ಹಾರ್ಟ್ವುಡ್ ಆಗ್ತದೆ. ಹಾರ್ಟ್ವುಡ್ ಜೊತೆ ಆಯಿಲು ಸ್ಟಾರ್ಟ್ ಆಗ್ತದೆ.
ಬಟ್ 15 ಇಯರ್ಸ್ಗೆ ಒಂದು ಮರ ಕಡಿದ್ರೆ 2 kg 3 kg 1 kg ಅರ್ಧ kg ಹಾಗೆ ಬರ್ಬೋದು. ಸೊ ಅಟ್ಲೀಸ್ಟ್ ಆ ಟೈಮ್ ತನಕ ಮರ ಜಂಗಲಲ್ಲಿ ಉಳಿತಾ ಇದೆ. ಅಡ್ವಾಂಟೇಜ್ ಏನಂದರೆ ಈ ಪರ್ಟಿಕ್ಯುಲರ್ ಸ್ಪೀಸೀಸ್ದು 4ನೇ ವರ್ಷ 5ನೇ ವರ್ಷಕ್ಕೆ ಹೂ ಬಿಟ್ಟು ಮತ್ತು ಹಣ್ಣು ಮತ್ತು ಬೀಜ ಕೊಡ್ತಾಯಿದೆ. ಆದ್ದರಿಂದ ಅದು ಪೂರ ನಶಿಸಿ ಹೋಗಲಿಲ್ಲ ನಮ್ಮ ಜಂಗಲ್ಸಲ್ಲಿ. 4th 5th ಇಯರ್ಗೆ ಬೀಜ ಕೊಡ್ತಾಯಿದೆ, ಆ ಬೀಜ ಬಿದ್ದು ಮತ್ತು ಅದು ಹುಡ್ತಾ ಇದ್ದಾವೆ, ಮರಗಳು ಬರ್ತಾ ಇದ್ದಾವೆ. ಬಟ್ 15 16 17 ಇಯರ್ಸ್ 18 20 ಇಯರ್ಸ್ಗೆ ಕದ್ಕೊಂಡು ಹೋಗ್ತಾ ಇದ್ದಾರೆ. ಎಷ್ಟೇ ಪ್ರೊಟೆಕ್ಟ್ ಮಾಡಿ ಇವತ್ತಿನ ದಿನವೂ ಅದು ಆಗ್ತದೆ, ಅದು ಆಗ್ತಾಯಿದೆ. ಈಗ ಭಾಳ ಕಷ್ಟ ಅದು ನಿಲ್ಲಿಸೋಕ್ಕೆ. ಸೊ ಇವಾಗ ಏನಂದರೆ ಅದೊಂದು ಪರಿಸ್ಥಿತಿ. ಸ್ಯಾಂಡಲ್ ಇಲ್ಲ ನಮ್ಮಲ್ಲಿ. ಮುಂಚೆ ನಾವೇ ಕೊಡ್ತಾಯಿದ್ವಿ ಸ್ಯಾಂಡಲ್, ಇಡೀ ದೇಶಕ್ಕೆ ನಾವು ನಮ್ಮ ಕರ್ನಾಟಕ ಅಂತ ಕೊಡ್ತಾಯಿದ್ವಿ ಹೆಚ್ಚು. ತಮಿಳ್ನಾಡು ಅಲ್ಲಿ ಇದೆ, ಬಟ್ ವಿ ವರ್ ನಂಬರ್ 1. ನಾವು ನಂಬರ್ 1 ಆಗಿದ್ವಿ. ಆವಾಗ ಎಲ್ಲ ಕಡೆ ಆಕ್ಷನ್ಸ್ ಮಾಡ್ತಾಯಿದ್ವಿ ದೊಡ್ಡ ಪ್ರಮಾಣದಲ್ಲಿ. ಅದೆಲ್ಲ ನಿಂತಿತ್ತು. ಈ ಸ್ಯಾಂಡಲ್ ಆಯಿಲ್ ಫ್ಯಾಕ್ಟ್ರಿ ಇತ್ತು, ಅದು ನಿಂತಿತ್ತು. ಈಗ ಓನ್ಲಿ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಅವ್ರು ಮಾಡ್ತಾಯಿದ್ದಾರೆ, ಅವ್ರು ಸೋಪ್ಸ್ ಮಾಡ್ತಾಯಿದ್ದಾರೆ. ಮೈಸೂರು ಸ್ಯಾಂಡಲ್ ಸೋಪ್, ಅದು ಅವ್ರಿಗೆ ಆಯಿಲ್ ಬೇಕು. ಈಗ ಸಿಗ್ತಾ ಇಲ್ಲ. ಏನು ಮಾಡ್ತಾರೆ? ಇಂಪೋರ್ಟ್ ಮಾಡಿ. ಓಕೆ. ಸೊ ಇಂಪೋರ್ಟಿಂಗ್ ಆಗ್ತಾ ಇರೋದು ಮೇಯ್ನ್ಲಿ ಆಸ್ಟ್ರೇಲಿಯಲ್ಲಿ ಅವ್ರದ್ದೇ ಒಂದು ಸ್ಪೀಸೀಸ್ ಇದೆ, ಸ್ಯಾಂಟಲಮ್ ಸ್ಪೈಕೇಟಮ್ ಅಂತ. ಸ್ಪೈಕೇಟಮ್ ಅದು ನಮ್ಮದು ಸ್ಯಾಂಟಲಮ್ ಆಲ್ಬಮ್. ಹೌದು. ಹಾಂ. ಸೊ ಸ್ಯಾಂಟಲಮ್ ಸ್ಪೈಕೇಟಮ್ ಅಲ್ಲಿ ನ್ಯಾಚುರಲ್, ಅಲ್ಲೇ ಆಸ್ಟ್ರೇಲಿಯನ್ ನ್ಯಾಚುರಲ್ ಸ್ಪೀಸೀಸು. ಆದರೆ ಅದರದ್ದು ಪರ್ಸೆಂಟೇಜ್ ಆಫ್ ಆಯಿಲ್ ನಮಗಿಂತ ಕಡಿಮೆ, ಆಲ್ಬಮ್ಗಿಂತ ಸ್ವಲ್ಪ ಕಡಿಮೆ. ಆಲ್ಬಮ್ ಸ್ಪೀಸಸ್ ಜಾಸ್ತಿ ಇರುತ್ತೆ. ಹಾಂ, ಅದು 4 to 5% ಇದೆ, ಅದು ಸ್ವಲ್ಪ 1 or 2% ಲೆಸ್ ಅದಕ್ಕೆ. ಸೊ ಅವ್ರದ್ದು ಸಿಗೋ ಸ್ಟ್ಯಾಟಿಸ್ಟಿಕ್ಸ್ ನೋಡಿದರೆ ಒಂದು 20,000 ಹೆಕ್ಟೇರ್ ಅವರು ಬೆಳೆಸಿದ್ದಾರೆ ಆಸ್ಟ್ರೇಲಿಯಾದಲ್ಲಿ. ಒಂದು. ಎರಡನೇದು, ಇಲ್ಲಿ ನಮ್ಮಿಂದ ಅವರು ಸೀಡ್ಸ್ ತೊಗೊಂಡೋದ್ರು. ನಮ್ಮಲ್ಲಿ IWST ಅಂತ ಇದೆ. ನಮ್ಮ ಸುದ್ದಿ ಏನಂದರೆ ಅವರು ಅಲ್ಲಿ ಇದ್ದ ಕೆಲವು ಸೈಂಟಿಸ್ಟು ಅವರೆಲ್ಲ ಸ್ವಲ್ಪ ಆವಾಗ ಒಳ್ಳೆಯ ಸೀಡ್ಸ್ ಇದ್ದಿದ್ದನ್ನು ಅವ್ರಿಗೆ ಕೊಟ್ಟಿದ್ದಾರೆ. ಸೊ ಅವ್ರು ತಗೊಂಡೋಗಿ ಈಗ ಅವ್ರ ಕಡೆ ಒಂದು 12,000 ಹೆಕ್ಟೇರ್ಸು ಸ್ಯಾಂಟಲಮ್ ಆಲ್ಬಮ್ ಅಂದರೆ ನಮ್ಮ ಸ್ಪೀಸೀಸು, ಇಂಡಿಯನ್ ಸ್ಪೀಸೀಸು ಕೂಡ ಇದೆ. ಸೊ ಅವ್ರು ಏನು ಮಾಡಿದ್ದಾರೆ, ಭಾಳ ರಿಸರ್ಚ್ ಮಾಡಿದ್ದಾರೆ. ಈಗ ನಮ್ಮಲ್ಲಿ ರಿಸರ್ಚ್ ಮಾಡಿದ್ದಾರೆ, ನಮ್ಮಲ್ಲಿ ಬೆಸ್ಟ್ ಟಾಪ್ ಸ್ಪೀಸೀಸ್ ಯಾವುದು, ಇದು ಒಳ್ಳೆಯದು, ಇಂಥ ಈ ಪರ್ಟಿಕ್ಯುಲರ್ ಮರದ್ದು ಬೀಜದಿಂದ ನಾವು ಗಿಡ ಬೆಳೆಸಿದ್ರೆ ಅದು ತುಂಬ ಒಳ್ಳೆಯದು ಅಂತ ಹೇಳ್ಕೊಂಡು ಪ್ಲಸ್ ಟ್ರೀಸ್ ಮಾಡಿದ್ವಿ. ಬಟ್ ನಮ್ಮಲ್ಲಿ ಅಷ್ಟು ಸೀಡ್ ಪ್ರೊಡಕ್ಷನ್ ಆಗಲಿಲ್ಲ. ಈಗ ನಾವು ಡಿಪಾರ್ಟ್ಮೆಂಟಲ್ಲಿ ಪ್ಲಾಂಟೇಷನ್ಸ್ ರೈತರಿಗೆ ಗಿಡ ಕೊಡಬೇಕಾದ್ರೆ ನಾವು ಬೀಜ ಪ್ಲಸ್ ಟ್ರೀಸಿಂದ ಮಾಡಿ ತರಿಸೋಣ ಅಂದರೆ ಅಷ್ಟೇನು ಸಿಗ್ತಾಯಿಲ್ಲ. ಸೊ ನಾವೇನು ಮಾಡ್ತಾಯಿದ್ದೀವಿ, ನ್ಯಾಚುರಲ್ ಸ್ಟ್ಯಾಂಡ್ಸ್ ಇದೆ. ಇಲ್ಲಿ ಮರಿಯೂರ್ ಅಂತಿದೆ, ಮುನ್ನಾರ್ ಆಚೆ ಕೇರಳದಲ್ಲಿ. ಅಲ್ಲಿ ನ್ಯಾಚುರಲ್ ಸ್ಟ್ಯಾಂಡ್ಸ್, ನ್ಯಾಚುರಲ್ ಜಂಗಲ್ ಅವರು ಉಳಿಸಿದ್ದಾರೆ ಫುಲ್ ಪ್ರೊಟೆಕ್ಷನ್ ಮಾಡಿಕೊಂಡು. ಸ್ಮಾಲ್ ಏರಿಯಾ, ಬಟ್ ಅದು ವೆರಿ ಫುಲ್ ಅದನ್ನು ಉಳಿಸ್ಕೊಂಡಿದ್ರೆ ಅದು ಅಲ್ಲಿಂದ ನಾವು ಯಾವಾಗಲೂ ಪ್ರತಿ ವರ್ಷ ಸೀಡ್ಸ್ ಅಲ್ಲಿಂದ ಪರ್ಚೇಸ್ ಮಾಡ್ತೀವಿ, ಬೆಸ್ಟ್ ಟ್ರೀಸ್ ಅಂತ ಹೇಳ್ಕೊಂಡು. ಅದು ಬಿಟ್ಟರೆ ಆ್ಯಕ್ಚುಲಿ ನಮ್ಮ ಡಿಪಾರ್ಟ್ಮೆಂಟ್ ಆಗಲಿ ಅಥವಾ IWST ಇನ್ಸ್ಟಿಟ್ಯೂಷನ್ ಆಗಲಿ, ಇನ್ಸ್ಟಿಟ್ಯೂಟ್ ಆಫ್ ಫುಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ, ಗೌರ್ಮೆಂಟ್ ಆಫ್ ಇಂಡಿಯಾ ಫಾರೆಸ್ಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆರ್ಗನೈಸೇಷನ್, ICFRE ಅವ್ರದ್ದು, ಅವರು ಭಾಳ ರಿಸರ್ಚ್ ಮಾಡಿದ್ದಾರೆ. ಬಟ್ ಈಗ ಹೈ ಕ್ವಾಲಿಟಿ ಪ್ಲಾಂಟಿಂಗ್ ಮೆಟೀರಿಯಲ್ ಬೇಕಾದರೆ, ಸೀಡ್ ಬೇಕಾದರೆ ಅಷ್ಟು ಸಿಗ್ತಾಯಿಲ್ಲ. ಸೊ ಬಟ್ ಆಸ್ಟ್ರೇಲಿಯಾ ಅವ್ರು ಏನು ಮಾಡಿದ್ದಾರೆ, ಅವ್ರ ಪ್ಲಾಂಟೇಷನ್ಸಲ್ಲಿ ಟಾಪ್ ಟ್ರೀಸ್ ಯಾವುದು, ಓಕೆ, ಹೆಚ್ಚು ಅಂದರೆ ವಾಲ್ಯೂಮಲ್ಲಿ ಹೆಚ್ಚು ಅಥವಾ ವೆಯ್ಟಲ್ಲಿ ಹೆಚ್ಚು ಗ್ರೋತ್ ಯಾವುದಿದೆ ಮತ್ತು ಯಾವುದರಲ್ಲಿ ಅಂಥದ್ರಲ್ಲಿ ಮತ್ತು ಹೆಚ್ಚು ಪರ್ಸೆಂಟೇಜ್ ಆಫ್ ಆಯಿಲ್ ಇರೋದು ಯಾವುದು ಅಂಥ ಪ್ಲ್ಯಾಂಟ್ಸ್ ಆಯ್ಕೆ ಮಾಡಿಕೊಂಡು ಅದರಿಂದ ಸೀಡ್ಸ್ ತೊಗೊಂಡು ಅದನ್ನು ಪ್ರಾಪಗೇಟ್ ಮಾಡಿ ಮತ್ತು ಅದರ್ ಕೈಂಡ್ಸ್ ಆಫ್ ಪ್ರಾಪಗೇಷನ್ ಮಾಡಿಕೊಂಡು ಭಾಳ ರಿಸರ್ಚ್ ಮಾಡಿ ಅಲ್ಟಿಮೇಟ್ಲಿ ಈ ಅಗ್ರೋ ಫಾರೆಸ್ಟ್ರಿ ಈ ಅಲ್ಲಿ ನಾವು ರೈತರು ಏನಾದರೂ ಬೆಳಿಬೇಕಾದ್ರೆ ಅವ್ರಿಗೆ ಒಳ್ಳೆಯ ತಳಿ ಬೇಕಾಗಿದೆ. ಹೌದು ಸರ್, ಹೌದು. ಹೈ ಈಲ್ಡಿಂಗು, ಫಾಸ್ಟ್ ಗ್ರೋಯಿಂಗು, ಅದು ಭಾಳ ಇಂಪಾರ್ಟೆಂಟ್. ಸೊ ಅದು ಟು ದ ಗ್ರೇಟ್ ಎಕ್ಸ್ಟೆಂಟ್ ಇಲ್ಲ ನಮ್ಮಲ್ಲಿ ಮೆಟೀರಿಯಲ್. ಅದು ಆದರೆ ಅವರು ರಿಸರ್ಚ್ ಮಾಡಿದ್ದಾರೆ. ದೆನ್ ಆಮೇಲೆ ಗ್ರೋಯಿಂಗ್ ಬಗ್ಗೆ ಅಂದರೆ ಬೆಳೆಸೋದಕ್ಕೆ ಏನೇನು ಮಾಡಬೇಕು, ಅಂತರ ಎಷ್ಟು, ಅದಕ್ಕೆ
ಎಂಥ ಗುಂಡಿ ತೆಗಿಬೇಕು, ಅದಕ್ಕೆ ಎಂಥ ಗೊಬ್ಬರ ಹಾಕಬೇಕು, ನೀರು ಹೆಂಗೆ ಕೊಡಬೇಕು, ಅದೆಲ್ಲ ಅವರು ಪರಿಶೋಧನೆ ಮಾಡಿಕೊಂಡು ಹೀಗೆ ಮಾಡಿದರೆ ಬೆಸ್ಟ್ ಅಂತ ಹೇಳ್ಕೊಂಡು ಅಂಥದನ್ನು ಫೈನಲೈಸ್ ಮಾಡಿಕೊಂಡು ಆಮೇಲೆ ಅವರು ಹೆಚ್ಚು ಪ್ರಮಾಣದಲ್ಲಿ ಶ್ರೀಗಂಧವನ್ನು ಬೆಳೆಸಿದ್ದಾರೆ. ಅದು ಬೆಳೆಸ್ತಾ ಇರೋದ್ರಿಂದ ಅಷ್ಟು ಪ್ರಮಾಣದಲ್ಲಿ ಬೆಳೆಸ್ತಾ ಇದ್ದಾರೆ. ಅದರಿಂದ ಅದನ್ನು 15-20 ಇಯರ್ಸ್ 30 ಇಯರ್ಸ್ ಅರೌಂಡ್ 30 ಇಯರ್ಸ್ಗೆ ಹಾರ್ವೆಸ್ಟಿಂಗ್ ಮಾಡ್ಬೋದು ಬೆಸ್ಟಾಗಿ. ಸ್ವಲ್ಪ ಅರ್ಜೆಂಟ್ ಆದರೆ 15 ಇಯರ್ಸಿಂದ ಶುರು ಮಾಡ್ಬೋದು. ಬಟ್ 15 ಇಯರ್ಸಲ್ಲಿ 15ನೇ ವರ್ಷಕ್ಕೆ ಅಷ್ಟು ಜಾಸ್ತಿ ಈಲ್ಡ್ ಬರೋಲ್ಲ. ಅದೇ 15ನೇ ವರ್ಷಕ್ಕೆ 2 kg ಬರೋದಿದ್ದರೆ 20 ವರ್ಷಕ್ಕೆ 10 kg ಅಂದರೆ ಎಷ್ಟು ಪಟ್ಟು ಜಾಸ್ತಿ ಆಗಿಬಿಡ್ತದೆ ನೋಡಿ. 10-15 kg ಹಾಗೆ ಹೋಗ್ಬೋದು. 25-30 ವರ್ಷಕ್ಕೆ 30-30ಇಂದ 40 kg 50 kg ತನಕ ಒಂದೊಂದು ಮರಕ್ಕೆ ಬರ್ಬೋದು. ಓಕೆ. ಕೆಲವುದು ಮತ್ತು ನಾನು ಆ್ಯಾವ್ರೇಜ್ ಹೇಳ್ತಾ ಇದ್ದೀನಿ. ಕೆಲವುದರಲ್ಲಿ 100 kg ಬರ್ಬೋದು, ಕೆಲವರಲ್ಲಿ 15 kg ಬರ್ಬೋದು. ಆ್ಯಾವ್ರೇಜ್ ಆಗಿ ಅರೌಂಡ್ 40-50 kgs. ಸೊ ಅಂಥದ್ದು ಅವ್ರೇನು ಮಾಡಿದ್ದಾರೆ, ಅದನ್ನು ಆ್ಯಾವ್ರೇಜನ್ನು ಹೆಚ್ಚಿಸಿದ್ದಾರೆ. ಪ್ಲಸ್ ಟ್ರೀಸ್ ತೊಗೊಂಡು ಪ್ಲಸ್ ಟ್ರೀಸ್ನೇ ಬೆಳೆಸಿ ಮತ್ತು ಅದು ಹೇಗೆ ಬೆಳೆಸಬೇಕು ನೋಡಿಕೊಂಡು ತುಂಬ ಜಾಸ್ತಿ ನೀರಿದ್ದರೆ ಉತ್ಪಾದಕತೆಯನ್ನು ಜಾಸ್ತಿ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಸೊ ಅವ್ರ ಹತ್ರ ಮೆಟೀರಿಯಲ್ ಇದೆ, ಅವ್ರು ಸೇಲ್ ಮಾಡ್ತಾ ಇದ್ದಾರೆ, ನಾವು ಇಂಪೋರ್ಟ್ ಮಾಡ್ತಾಯಿದ್ವಿ. ಚೈನಾನು ಮಾಡಿದೆ. ಚೈನಾ ಅರೌಂಡ್ ನಮ್ಮದೇ ಸ್ಯಾಂಟಲಮ್ ಆಲ್ಬಮ್ ಸ್ಪೀಸೀಸ್ ಕೂಡ ಅವರು ನಮ್ಮಿಂದನೇ ತೊಗೊಂಡೋಗಿ ಮಾಡಿದ್ದಾರೆ. ಅಲ್ಲೇ ಒಂದು 2000 ಹೆಕ್ಟೇರ್ ಇದೆ, ತುಂಬ ಜಾಸ್ತಿ ಇಲ್ಲ. ಚೈನಲ್ಲಿ ಸ್ವಲ್ಪ ಕೋಲ್ಡ್ ಹೆಚ್ಚು, ಚಳಿ ಹೆಚ್ಚು, ಅದರಿಂದ ಅಷ್ಟು ಈಲ್ಡ್ ಚೆನ್ನಾಗಿಲ್ಲ. ಬಟ್ ಒಂದು 2000 ಹೆಕ್ಟೇರ್ ಅವ್ರು ಮಾಡಿದರು. ಇವರಂತೂ ಒಂದು 100,000 ಹೆಕ್ಟೇರ್ ನಮ್ಮ ಸ್ಪೀಸೀಸು ನಮ್ಮ ದೇಶದ್ದನ್ನು ಬೆಳೆಸಿದ್ದಾರೆ. ಮತ್ತು ಅವ್ರದ್ದೇ ಸ್ವತಃ ಅದು ಕೂಡ ಒಂದು 20,000 ಹೆಕ್ಟೇರ್ ಬೆಳೆಸಿದ್ದಾರೆ. ಸೊ ಅದರಿಂದ ನಾವು ಇಂಪೋರ್ಟ್ ಮಾಡ್ತಾಯಿದ್ವಿ. ಅಂದರೆ ಹಳೇ ಒಂದು ಏನು ಶ್ರೀಗಂಧ ನಮ್ಮಲ್ಲಿತ್ತು. ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದ್ದಾರೆ, ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ, ನೀನೇರುವ ಮಲೆ ಸಹ್ಯಾದ್ರಿ, ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಕುಡಿಯುವ ನೀರು ಕಾವೇರಿ ಅಂತ ಹೇಳಿದ್ದಾರೆ ಸರ್. ಅಂದರೆ ನಮ್ಮ ಒಂದು ಕರ್ನಾಟಕ ನಾಡು, ನಾವು ಇವಾಗ ನಮ್ಮ ಫಿಲ್ಮ್ ಇಂಡಸ್ಟ್ರಿನೂ ಕೂಡ ಸ್ಯಾಂಡಲ್ವುಡ್ ಇಂಡಸ್ಟ್ರಿ ಅಂತಲೇ ಕರಿತೀವಿ. ಅಂಥ ಒಂದು ರಾಜ್ಯ ನಮ್ಮದು ಕರ್ನಾಟಕ ರಾಜ್ಯ. ಅದರಲ್ಲೇ ನಮಗೆ ಶ್ರೀಗಂಧ ಇಲ್ಲ, ನಾವು ಬೇರೆ ಕಡೆಯಿಂದ ಒಂದು ಇಂಪೋರ್ಟ್ ಮಾಡ್ಕೋತಿದ್ದೀವಿ ಅನ್ನೋದು ನಿಜವಾಗ್ಲೂ ಇದು ಒಂಥರ ವಿಷಾದನೀಯ ಒಂದು ಸಂಗತಿ ಅಂತಲೇ ಹೇಳ್ಬೋದು. ಆದರೆ ಇದಕ್ಕೆ ಯಾಕೆ ಸರ್, ಇದಕ್ಕೊಂದು ಪ್ರೊಟೆಕ್ಷನ್, ಒಂದು ಬೇಲಿ ಅಂತ ಏನೂ ಇಲ್ವಾ? ಅಂದರೆ ಯಾರು ಬೇಕಾದರೂ ಬರ್ಬೋದು, ಕಳ್ತನ ಮಾಡ್ಕೊಬೋದು, ಹೋಗ್ಬೋದು, ಅಷ್ಟು ಫ್ರೀಡಮ್ ಇದೆಯಾ? ಅಷ್ಟು ಫ್ರೀಡಮ್ ಕೊಟ್ಬಿಟ್ಟಿದ್ದಾರಾ ಇಲ್ಲಿ? ಜಂಗಿಲಲ್ಲಿ ಕೊಡೋ ಪ್ರಶ್ನೆ ಇಲ್ಲ. ಬಿಕಾಸ್ ಇಟ್ ಇಸ್ ಕಾಂಪ್ಯಾಕ್ಟ್ ಏರಿಯಾ ಅಲ್ಲ, ಅದು ಸಾವಿರಾರು ಹೆಕ್ಟೇರ್ಸು ಏರಿಯಾ ಇರೋದ್ರಿಂದ ಅದನ್ನು ಕ್ಲೋಸ್ ಮಾಡೋಕ್ಕಾಗೋದಿಲ್ಲ. ನಾನು ಅದಕ್ಕೆ ಮುಂಚೆನೇ ಬಿಗಿನಿಂಗಲ್ಲೇ ಹೇಳಿದೆ, ಒಂದು ಮನೆ ಒಳಗಡೆ ರೂಮ್ ಒಳಗಡೆ ಒಂದು ಅಲ್ಮಾರ ಒಳಗಡೆ ಒಂದು ಸೇಫು, ಅಲ್ಲಿಂದನೂ ಚೆನ್ನಾಗಿ ಕದ್ಕೊಂಡು ಹೋಗಿ ಇದು ಓಪನ್ ಹೆಂಗೆ ಕ್ಲೋಸ್ ಮಾಡ್ತೀರಿ? ಪ್ರೊಟೆಕ್ಷನ್ ಇದೆ. ನೈಟ್ ಈಗ ಏನು ಮಾಡಿದ್ವಿ, ಆ್ಯಂಟಿ ಪೋಚಿಂಗ್ ಕ್ಯಾಂಪ್ಸ್ ಇಟ್ಟಿದ್ವಿ. ಆ್ಯಂಟಿ ಪೋಚಿಂಗ್ ಕ್ಯಾಂಪ್ಸು ಈ ಮುಂಚೆನೂ ಪೆಟ್ರೋಲಿಂಗ್ ಬರೀ ಗಾಡಿಗಳು, ಸ್ಯಾಂಡಲ್ವುಡ್ ಗಾಡಿಗಳೇ ಅಲ್ಲ, ಜಂಗಿಲಲ್ಲಿ ಪೆಟ್ರೋಲಿಂಗ್ ಆಗ್ತದೆ 24 ಗಂಟೆ. ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಏನಂದರೆ 24 ಗಂಟೆ ಸರ್ವಿಸ್ ನಮ್ಮದು ಕಾನ್ಸೆಪ್ಟ್ ಅದು. ಎನಿ ಟೈಮ್ ವಿ ಹ್ಯಾವ್ ಟು, ನಾವು ರೆಡಿ ಇರಬೇಕು. ಏನಾದರೂ ಇನ್ಫಾರ್ಮೇಷನ್ ಬಂದಿದೆ ಅಂದರೆ ಹೋಗಬೇಕು, ಓಡಬೇಕು. ಹಾಗೆ ಪ್ರೊಟೆಕ್ಷನ್ಗೋಸ್ಕರ. ಸೊ ನೈಟ್ ಪ್ಯಾಟ್ರೋಲಿಂಗು, ಡೇ ಪ್ಯಾಟ್ರೋಲಿಂಗು, ವಾಕಿಂಗ್ ಇನ್ ದ ಜಂಗಲ್, ನೈಟು ಡೇ ಆಲ್ ದಟ್. ನೈಟು ಕಡಿಮೆ, ಬಟ್ ಮೇನ್ಲಿ ಡೇ. ನೈಟ್ ಇದ್ದರೆ ವೆಹಿಕಲಲ್ಲಿ ಜಂಗಲ್ ಒಳಗಡೆ ಹೋಗುವಾಗ ಶಬ್ದ ಬರ್ತದೆ, ಕಡಿತಾ ಇದ್ದಾರೆ, ಆಮೇಲೆ ಆ ಕಡೆ ಹೋಗೋದು, ಆಮೇಲೆ ಅವ್ರು ಅಟ್ಯಾಕ್ ಮಾಡೋದು. ಶಿವಮೊಗ್ಗ ಕಡೆ ಸ್ವಲ್ಪ ನೊಟೋರಿಯಸ್, ಅವ್ರು ಅಟ್ಯಾಕ್ ಮಾಡೋದು, ನಮ್ಮವರು ಕೌಂಟರ್ ಅಟ್ಯಾಕ್ ಮಾಡೋದು, ಆರ್ ಪ್ರೊಟೆಕ್ಷನಲ್ಲಿ ಸೆಲ್ಫ್ ಡಿಫೆನ್ಸ್, ಫೈರ್ ಮಾಡೋದು ಇಂಥದ್ದೆಲ್ಲ ಇರ್ತಿತ್ತು. ಸೊ ಅಷ್ಟು ಮಾಡಿದರೂ ಬರೋರು ಬಂದು ಕದ್ಕೊಂಡೋದು. ಅಲ್ಲಿ ಆ ಕಡೆ ಎಲ್ಲ ಟೀಕ್ ಆ್ಯಂಡ್ ರೋಸ್ವುಡ್. ಈಗಲೂ ಆಗುತ್ತೆ ಸರ್? ಈಗಲೂ ಆಗ್ತದೆ, ಬಟ್ ಭಾಳ ಕಡಿಮೆ ಆಗಿದೆ ಈಗ. ಆವಾಗ ಕೆಲವು ವಿಲೇಜಸ್ ಇದ್ದು ನೊಟೋರಿಯಸ್, ನಮ್ಮವರು ಅದರಲ್ಲಿ ಹೋಗಿ ರೈಡ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಇಲ್ಲ, ಕಷ್ಟ. ಆವಾಗ ಏನಂದರೆ ಒಂದು ಸರ್ಕಲಲ್ಲಿ 4-5 ಡಿವಿಷನ್ಸ್ ಇದ್ದರೆ ಎಲ್ಲ ಡಿವಿಷನ್ ಸ್ಟಾಫ್ ಕರೆಸಿ ಒಂದು ಡೇಟ್ ಫಿಕ್ಸ್ ಮಾಡಿಕೊಂಡು ಒಂದು 15-20 ಲಾರಿ ತಂದು ಆಮೇಲೆ ಹೋಗಿ ರೈಡ್ ಮಾಡ್ತಾಯಿದ್ರು. ಓಕೆ. ಒಂದು ಪೊಲೀಸ್ಗೆ ಹೇಳಿ, ರೆವೆನ್ಯೂ ಅವ್ರಿಗೆ ಹೇಳ್ಕೊಂಡು ಎಲ್ಲರಿಗೂ, ಮತ್ತು ಅದನ್ನು ಸೀಕ್ರೆಟ್ ಅವ್ರಿಗೆ ಗೊತ್ತಾಗಬಾರ್ದು, ಜನಕ್ಕೆ ಆ ವಿಲೇಜಸ್ ಗೊತ್ತಾಗಬಾರ್ದು. ಅಂಥವು 2-3 ವಿಲೇಜಸ್ ಇತ್ತು ಆವಾಗ. ನಾನು ಹೇಳ್ತಾ ಇರೋದು 2002 ನಾನು ಕನ್ಸರ್ವೇಟರ್ ಇದ್ದಾಗ, ಶಿವಮೊಗ್ಗ ಕನ್ಸರ್ವೇಟರ್, ಅಲ್ಲಿ ಆ ಪ್ರಾಬ್ಲಮ್ ಇತ್ತು. ಸೊ ಅವ್ರು ಹೋಗೋದು ತಂದು ಅಲ್ಲಿ ಹಳ್ಳಿಗಳಲ್ಲಿ ತಂದುಬಿಟ್ಟು ಅಲ್ಲಿ ಆಕ್ಷನ್ ಮಾಡಿಕೊಂಡು
ಅಲ್ಲೇ ಆ್ಯಕ್ಷನ್ ಮಾಡ್ತಿದ್ರು. ಆಕ್ಷನ್ ಅವರೇ ಓಕೆ. ಮಾಡಿಕೊಂಡು ಮತ್ತು ಆವಾಗ ಅದನ್ನು ತೊಗೊಂಡೋಗಿ ಅವ್ರವ್ರ ಮನೆಯಲ್ಲಿ ತೊಗೊಂಡೋಗಿ ಅಲ್ಲಿ ಅವ್ರದ್ದು ಮೆಷಿನ್ಸ್ ಎಲ್ಲ ಇತ್ತು, ಕಟ್ ಮಾಡಿ ಫರ್ನಿಚರ್ ಮಾಡಿ ಹೋಗ್ತಾಯಿತ್ತು. ಸೊ ಅದೊಂದು ಭಾಳ ಆರ್ಗನೈಸ್ಡ್ ಏರಿಯಾ ಅದು. ನಾವು ರೈಡ್ಗೆ ಹೋಗೋದಂದರೆ ಅಡ್ಡ ಬರೋದು, ಗಲಾಟೆ ಮಾಡೋದು, ಕಲ್ತುರೋದು ಅದಕ್ಕೆ. ಸೊ ಯಾವಾಗಲೂ ಒನ್ಸ್ ಇನ್ ಎ ಇಯರ್ ಆರ್ ಸಮಥಿಂಗ್, ಒನ್ಸ್ ಆರ್ ಟ್ವೈಸ್ ಎ ಇಯರ್ ರೈಡ್ ಮಾಡ್ತಾಯಿದ್ವಿ. ರೈಡ್ ಮಾಡುವಾಗ ಎಲಿಫೆಂಟ್ಸ್ ತೊಗೊಂಡೋಗಿ, ಲಾರಿಗಳು ತೊಗೊಂಡೋಗಿ, ಪೊಲೀಸವ್ರ ಹೆಲ್ಪ್ ತೊಗೊಂಡು, ನಮ್ಮದೆಲ್ಲ ಸ್ಟಾಫು, ಯಾಕಂದರೆ ಒಂದು ಡಿವಿಷನ್ ಸ್ಟಾಫ್ ಸಾಕಾಗಲ್ಲ, 4-5 ಡಿವಿಷನ್, ಒಂದು ಸರ್ಕಲ್ ಕನ್ಸರ್ವೇಟರ್ ಪರ್ಮಿಷನ್ ಕೊಟ್ಟರೆ ಎಲ್ಲ ಸ್ಟಾಫ್ ಕರ್ಕೊಂಡೋಗಿ ರೈಡ್ ಮಾಡಿದರೆ ಎಷ್ಟೋ ಲಾರಿಗಳು ಲೋಡ್ ಮೆಟೀರಿಯಲ್ ಸಿಗ್ತಾಯಿತ್ತು ಹಾಕ್ಕೊಂಡು ಹೋಗೋದು. ಸೊ ಹಾಗೇ ಇತ್ತು. ಸೊ ಅದಕ್ಕೆ ಓಪನಲ್ಲಿ ಇರುವಾಗ ಕಷ್ಟನೇ ಸ್ವಲ್ಪ, ಅಷ್ಟು ಈಸಿ ಅಲ್ಲ ಏನಾದರೂ ಮಾಡಿ. ಈಗಂತೂ ಆ್ಯಂಟಿ ಪೋಚಿಂಗ್ ಕ್ಯಾಂಪ್ಸ್ ಇದ್ದಾವೆ ಏರಿಯಾಲ್ಲಿ, ಮೇಯ್ನ್ಲಿ ವೈಲ್ಡ್ ಲೈಫ್ ಇದ್ದಾವೆ. ವೈಲ್ಡ್ ಲೈಫ್ ಬಿಟ್ಟರೆ ಕೂಡ ಬೇರೆ ಕಡೆನೂ ರೆಗ್ಯುಲರ್ ಫಾರೆಸ್ಟಲ್ಲಿ ಅಲ್ಲಿ ಮೇಯ್ನ್ಲಿ ಸೆನ್ಸಿಟಿವ್ ಏರಿಯಾಸ್ ಇದೆ, ಆ್ಯಂಟಿ ಪೋಚಿಂಗ್ ಕ್ಯಾಂಪ್ಸ್. ಅಲ್ಲೇ ಇರ್ತಾರೆ 4-5 ಜನ ರಾತ್ರಿ ಹಗಲಿರ್ತಾರೆ, ಗನ್ ಹಿಡ್ಕೊಳ್ತಾರೆ, ಓಡಾಡ್ತಾರೆ. ಮತ್ತೇನಾದ್ರು ಪ್ರಾಬ್ಲಮ್ ಇದ್ದರೆ ಫೋನ್ ಮಾಡ್ತಾರೆ. ವೈರ್ಲೆಸ್ ಇದೆ, ವೈರ್ಲೆಸ್ಸಲ್ಲಿ ಹೇಳ್ತಾರೆ. ಹಾಗೆ ಪ್ರೊಟೆಕ್ಷನ್ಗೆ ಭಾಳ ಟೈಟ್ ಇದೆ. ಈಗ ದೊಡ್ಡ ಮರಗಳು ಅಷ್ಟು ಈಸಿಯಾಗಿ ಹೋಗಲ್ಲ. ಟೀಕ್ ಆಗಲಿ ಆ ವಿಲೇಜಸ್ಸು ಫುಲ್ ಕಡಿಮೆ ಆಯಿತು, ಈಗ ಮೋಸ್ಟ್ಲಿ ಟೋಟ್ಲಿ ಕ್ಲೋಸ್ ಆಯಿತು. ಸೊ ಆ ವಿಲೇಜಸ್ಸಲ್ಲಿ ಆ ಸ್ಪೆಸಿಫಿಕ್ ವಿಲೇಜಸ್ ಇದ್ದಾವೆ, ಅದು ಹೋಗಿದ್ದಾದಮೇಲೆ ಇಟ್ ಹಸ್ ಕಮ್ ಡೌನ್. ಆಮೇಲೆ ಕದ್ದು ಮುಚ್ಚು ಏನೋ ಒಂದು ಲಾರಿ ತೊಗೊಂಡೋಗಿ, ಈಗ ಯು ಹ್ಯಾವ್ ಆಲ್ರೆಡಿ ಚೈನ್ಸ ಇವೆಲ್ಲ ಅಲ್ವಾ, ತೊಗೊಂಡೋಗಿ ಈಸಿಯಾಗಿ ಕಟ್ ಮಾಡಿಕೊಂಡು ಲಾರಿಗೆ ಹಾಕಿಬಿಟ್ಟು ತೊಗೊಂಡೋಗಿ ಕೇಸಸ್ ಒನ್ಸ್ ಇನ್ ಎ ವೈಲ್ ಆಗ್ಬೋದು. ಅಂದರೆ ಇದಕ್ಕೊಂದು ಕನ್ಕ್ಲೂಷನ್ ಅಂತ ಕೊಡೋದಾದರೆ, ನಾವು ಆಸ್ಟ್ರೇಲಿಯಾದಿಂದ ಜಾಸ್ತಿ ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ. ಬಿಕಾಸ್ ನೀವು ಹೇಳ್ದಂಗೆ 2 ವೆರೈಟಿನಲ್ಲಿ ಅಲ್ಲಿ ಜಾಸ್ತಿ ಸೆಂಟಾಲಮ್, ಸ್ಪಿಕ್ಯಾಟಮ್ ಇದೆ. ಬಟ್ ಸೆಂಟಾಲಮ್ ಆಲ್ಬಮ್ ಸ್ಟ್ರೈನ್ಸ್ ತೊಗೊಂಡು ಹೋಗಿ ಅವರು ರಿಸರ್ಚ್ ಎಲ್ಲ ಮಾಡಿದ್ದಾರೆ. ನಮ್ಮ ಕರ್ನಾಟಕ ರೈತರು ಏನು ಕಡಿಮೆ ಇಲ್ಲ, ಎಲ್ಲ ಬೆಳಿತೀವಿ ನಾವು. ಶ್ರೀಗಂಧದ ನಾಡು ಅಂತ ಹೇಳಿದ್ಮೇಲೆ ಈಗಲೂ ಕೂಡ ಮಣ್ಣಲ್ಲಿ ತಾಕತ್ತಿದೆ, ಶ್ರೀಗಂಧನ ಬೆಳಿಬಹುದು. ಸೊ ಹಾಗಿದ್ರೆ ಸರ್ಕಾರ ಯಾಕೆ ನಮ್ಮ ರೈತರುಗಳಿಗೆ ಒಂದು ಸಪೋರ್ಟ್ ಮಾಡಿ ಬೆಳೀರಿ ಅಂತ ಪ್ರೋತ್ಸಾಹ ಮಾಡ್ಬೋದಲ್ಲ, ಯಾಕೆ ಮಾಡ್ತಾ ಇಲ್ಲ? ಹೊಸ ದಾರಿ ತೋರಿಸುವ ಕೃಷಿಯಾನ ರೈತನ ಗೆಲುವಿನ ಪಯಣ.